ಮಾನವನ ಶರೀರದಲ್ಲಿ ಬಹು ಮುಖ್ಯವಾದ ಗ್ರಂಥಿ ಎಂದರೆ ಥೈರಾಯ್ಡ್. ಕುತ್ತಿಗೆ ಭಾಗದಲ್ಲಿ ಗಂಟಲು ಸಮೀಪವಿರುವ ಥೈರಾಯ್ಡ್ ಗ್ರಂಥಿ ಉತ್ಪತ್ತಿ ಮಾಡುವ ಹಾರ್ಮೋನುಗಳು ಶರೀರದ ಬೆಳವಣಿಗೆ ಹಾಗೂ ವಿವಿಧ ಜೀವಕ್ರಿಯೆಗಳಿಗೆ ಅತಿ ಮುಖ್ಯ. ಆದರೆ ಥೈರಾಯ್ಡ್ ಹಾರ್ಮೋನುಗಳ ಅಸಮತೋಲನದಿಂದಾಗಿ ದೀರ್ಘಕಾಲದ ಸಮಸ್ಯೆಗಳು ಕಾಡುತ್ತೆ. ಇದರ ಜೊತೆಗೆ ಪಿಸಿಒಡಿ ಸಾಕಷ್ಟು ಮಹಿಳೆಯರನ್ನ ಕಾಡ್ತಿರುವ ಸಮಸ್ಯೆ. ಈ ಸಮಸ್ಯೆಯು ಸುಮಾರು 20 ರಿಂದ 25% ಸ್ತ್ರೀಯರಲ್ಲಿ ಕಂಡುಬರುತ್ತೆ. ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳು ಸಹ ಈ ಸಮಸ್ಯೆಗೆ ಒಳಗಾಗ್ತಿದ್ದಾರೆ. ಈ ಸಮಸ್ಯೆಯ ಮೂಲ ಏನು, ಪರಿಹಾರ ಯಾವ ರೀತಿ ಸಾಧ್ಯ ಅನ್ನೋದನ್ನ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಹೋಮಿಯೋಪತಿಯ ವೈದ್ಯರಾದ ಬಿಂದು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಇವತ್ತು ನಾವು ಥೈರಾಯ್ಡ್ ಮತ್ತೆ ಪಿಸಿಒಡಿ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ. ಥೈರಾಯ್ಡ್ ಮತ್ತೆ ಪಿಸಿಒಡಿಗೆ ಸಂಬಂಧ ಇದೆಯಾ? ಡೆಫಿನೆಟ್ಲಿ. ಈಗ ನಾವು ಥೈರಾಯ್ಡ್ ಆಗಿರಲಿ ಇಲ್ಲ ಪಿಸಿಒಡಿ ಆಗಿರಲಿ ಅಂತ ನಾವು ಹೇಳ್ಕೋಬೇಕಂತಂದರೆ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದನೇ ನಮಗೆ ಸಮಸ್ಯೆ ಅನ್ನೋದು ಬರುತ್ತೆ ಅಂತ ಹೇಳ್ಕೋಬಹುದು. ಈಗ ಥೈರಾಯ್ಡ್ ಅನ್ನೋದು ನೀವು ಹೇಳಿದ್ರಿ ಕತ್ತು ಮುಂಭಾಗದಲ್ಲಿ ಇರುವಂಥ ಚಿಟ್ಟೆ ಆಕಾರದಲ್ಲಿ ಇರುವಂಥ ಒಂದು ಗ್ರಂಥಿ. ಅಫ್ಕೋರ್ಸ್ ಅದು ತುಂಬ ಚಿಕ್ಕ ಗ್ರಂಥಿ, ಬಟ್ ಅದು ಮಾಡೋವಂಥ ಕೆಲಸ ನಾವು ಹೇಳಬೇಕಂದ್ರೆ ತುಂಬ ಇಂಪಾರ್ಟೆಂಟ್ ಫಂಕ್ಷನ್ಸ್ನ ನಮ್ಮ ದೇಹದಲ್ಲಿ ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಈಗಿನ ಕಾಲದಲ್ಲಿ ಥೈರಾಯ್ಡ್ ಕೂಡ ಸರ್ವಸಾಧಾರಣ ಆಗಿದೆ, ಎಸ್ಪೆಷಲಿ ಲೇಡೀಸಲ್ಲಿ, ಮಹಿಳೆಯಲ್ಲಿ ಈ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಕ್ರಮೇಣವಾಗಿ ಅವ್ರಿಗೆ ಥೈರಾಯ್ಡ್ ಸಮಸ್ಯೆಗೆ ಅದು ತುತ್ತಾಗ್ತಾ ಇರುತ್ತೆ. ಸೊ ಕಾಣುವಂಥ ಲಕ್ಷಣಗಳೇನು, ಸಣ್ಣ ಪುಟ್ಟ ಲಕ್ಷಣಗಳು ಅವ್ರಿಗೆ ಕಾಣಿದಾಗ ಅದು ಥೈರಾಯ್ಡ್ ಅನ್ನೋದು ಇಂಡಿಕೇಶನ್ ಇರುತ್ತೆ. ಬಟ್ ಅದೇನಂತಂದರೆ ಅವ್ರು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಇಟ್ ಲಾಸ್ಟ್ ಅವರಿಗೆ ಡಯಾಗ್ನೋಸ್ ಮಾಡಿದಾಗ ಥೈರಾಯ್ಡ್ ಹಾರ್ಮೋನ್ ಅನ್ನೋದು ಏರುಪೇರಾಗಿದೆ ಅಂತ ಅರ್ಥ. ಸಾಮಾನ್ಯವಾಗಿ ಈ ಫಂಕ್ಷನ್ ಯಾವ ಥರ ಅಂತಂದರೆ ಏನೇ ಹಾರ್ಮೋನ್ ಆಗಿರಲಿ ನಿಮ್ಮ ಮೆದುರಿಂದ ಇದ್ರದ್ದು ಫಂಕ್ಷನ್ ಅನ್ನೋದು ರಿಲೇಟ್ ಆಗ್ತಾ ಇರುತ್ತೆ. ಥೈರಾಯ್ಡ್ ರಿಲೀಸಿಂಗ್ ಹಾರ್ಮೋನ್ ಅನ್ನೋದು ನಿಮ್ಮದು ದೇಹದಲ್ಲಿ ಮೆದುರಲ್ಲಿ ಅದು ಉತ್ಪತ್ತಿ ಆದಾಗ ಅದರದ್ದು ಪ್ರಭಾವ ನಿಮಗೆ ಫರ್ದರ್ ಪಿಟ್ಯುಟರಿ ಗ್ಲ್ಯಾಂಡ್ ಮೇಲೆ ಇದ್ದು ಅದ ನಂತರ ಈ TSH ಅನ್ನೋವಂಥ ಹಾರ್ಮೋನ್ ಅನ್ನೋದು ರಿಲೀಸ್ ಆಗುತ್ತೆ. ಇದನ್ನು ನಾವು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಹೇಳ್ತೀವಿ. ಆ್ಯಂಡ್ ನಮಗೆ ಥೈರಾಯ್ಡ್ ಇದೇನಾ ಇಲ್ಲ ಅನ್ನೋದು ಕೂಡ ಈ ಹಾರ್ಮೋನ್ನ ಪರೀಕ್ಷೆ ಮಾಡಿಸಿದಾಗ ನಮಗೆ ಗೊತ್ತಾಗ್ತಾ ಇರುತ್ತೆ. ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಆ್ಯಕ್ಷನ್ ಬಂದುಬಿಟ್ಟು ಅಯೋಡಿನ್ ಸಹಾಯದಿಂದ ನಮ್ಮ ಗ್ರಂಥಿ ಯಾವುದಂತೂ ಥೈರಾಯ್ಡ್ ಗ್ರಂಥಿ ಇದೆ ಅದು ಹಲವಾರು ಹಾರ್ಮೋನ್ಸ್ನ ಉತ್ಪತ್ತಿ ಮಾಡುತ್ತೆ. ಅದು ನಾವು T3 T4 ಅಂತ ಹೇಳ್ತೀವಿ. ಕರೆಕ್ಟ್ ಪ್ರಮಾಣದಲ್ಲಿ ಹಾರ್ಮೋನ್ಸ್ ಅನ್ನೋದು ರಿಲೀಸ್ ಆಗ್ತಾ ಇದ್ರೆ ನಮಗೆ ಯಾವುದೇ ಥರ ತೊಂದರೆ ಇರೋದಿಲ್ಲ. ಆ್ಯಂಡ್ ಈ ಹಾರ್ಮೋನ್ಸ್ ಕೂಡ ಯಾವಾಗಲೂ ಫಿಕ್ಸ್ಡ್ ಇರೋದಿಲ್ಲ. ಖಂಡಿತವಾಗ್ಲೂ ಹಾರ್ಮೋನ್ಸ್ ಕೆಮಿಕಲ್ ಮೆಸೆಂಜರ್ಸ್ ಇರೋದ್ರಿಂದ ತುಂಬ ಸೆನ್ಸಿಟಿವ್ ಇರುತ್ತೆ. ಬಾಡಿದಲ್ಲಿ ನಡೀತಾ ಇರೋವಂಥ ಸಣ್ಣ ಪುಟ್ಟ ಚೇಂಜಸ್ ಅಲ್ಲಿ ಕೂಡ ನಮ್ಮ ಹಾರ್ಮೋನ್ಸ್ ಏರುಪೇರಾಗ್ತಾ ಇರುತ್ತೆ. ಬಟ್ ಆ ತಡೆಯೋ ಶಕ್ತಿ ನಿಮ್ಮ ದೇಹದಲ್ಲಿ ಇರಬೇಕು. ಆ ಹಾರ್ಮೋನ್ನ ಮತ್ತೆ ಸರಿಪಡಿಸೋವಂಥ ಕೆಪಾಸಿಟಿ ನಿಮ್ಮ ದೇಹದಲ್ಲಿ ಇದ್ದಾಗ ನಮಗೆ ಯಾವುದೇ ಥರ ತೊಂದರೆ ಇರೋದಿಲ್ಲ. ಬಟ್ ಯಾವಾಗ ಆ ಮೇಂಟೈನಿಂಗ್ ಯಾವ ಕಾರಣದಿಂದ ಅವ್ರಿಗೆ ಥೈರಾಯ್ಡ್ ಹಾರ್ಮೋನ್ ಏರುಪೇರಾಗ್ತಾ ಇದೆ ಅದು ಕಾನ್ಸ್ಟೆಂಟ್ ಆಗಿ ಅವ್ರ ದೇಹದಲ್ಲಿ ಕಾಣ್ತು ಅಂತಂದರೆ ಡೆಫಿನೆಟ್ಲಿ ಆ ಹಾರ್ಮೋನ್ಸ್ ಚೇಂಜಸ್ ಅನ್ನೋದು ವಿಪರೀತವಾಗಿರುತ್ತೆ. ಸೊ TSH ಅನ್ನೋದು ತುಂಬ ಜಾಸ್ತಿ ಆದಾಗ ನಮಗೆ T4 ಅಂತ ಹಾರ್ಮೋನ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ನಾವು ಹೈಪೋಥೈರಾಯ್ಡ್ ಅಂತ ಹೇಳ್ತೀವಿ, ಅಂದರೆ ಅಂಡರ್ ಪ್ರೊಡಕ್ಷನ್ ಆಫ್ ದ ಹಾರ್ಮೋನ್. ಇನ್ನು ಏನಾಗುತ್ತೆ ಅಂದರೆ TSH ಅನ್ನೋದು ತುಂಬ ಕಡಿಮೆ ಆಗಿಬಿಡುತ್ತೆ ಆ್ಯಂಡ್ T3 T4 ಅನ್ನೋದು ಜಾಸ್ತಿ ಆಗುತ್ತೆ. ಇದನ್ನು ನಾವು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಇನ್ನು ಕೆಲವೊಬ್ಬರಲ್ಲಿ ನೋಡಿರ್ತೀವಿ ಯಾವುದೇ ಥರ ರಕ್ತ ಪರೀಕ್ಷೆಗಳು ಮಾಡಿದಾಗ ಏನೂ ತೊಂದರೆ ಅನಿಸೋದಿಲ್ಲ. ಬಟ್ ಅವ್ರ ಕತ್ತು ಭಾಗದಲ್ಲಿ ನಾವು ಎಕ್ಸಾಮಿನೇಷನ್ ಮಾಡುವಾಗ ಚಿಟ್ಟೆ ಆಕಾರದಲ್ಲೇ ಆ ಗ್ರಂಥಿ ಅನ್ನೋದು ತುಂಬ ಊದ್ಕೊಂಡಿರುತ್ತೆ. ಕತ್ತು ಭಾಗದಲ್ಲಿ ಅವ್ರಿಗೆ ತುಂಬ ದಪ್ಪ ಆಗಿರುತ್ತೆ ಗ್ರಂಥಿ ಅನ್ನೋದು. ಅವ್ರಿಗೆ ಅದು ರೆಕಗ್ನೈಸ್ ಆಗೋದಿಲ್ಲ, ಲಕ್ಷಣಗಳು ಕೂಡ ಅವ್ರಿಗೆ ಯಾವುದೇ ಥರ ಇರೋದಿಲ್ಲ. ಬಟ್ ಏನಾದರೂ ಊಟ ಮಾಡುವಾಗ ಇಲ್ಲ ನುಂಗೋವಾಗ ಗಂಟ್ಲಲ್ಲಿ ಏನಾದರೂ ಸಿಕ್ಕಾಕೊಂಡಂಗೆ ಅವ್ರಿಗೆ ಸೆನ್ಸೇಷನ್ ಆಗ್ತಾ ಇರುತ್ತೆ. ಆವಾಗ ನಾವು USG ಅವ್ರಿಗೆ ಸ್ಕ್ಯಾನ್ ಮಾಡಿಸಿದಾಗ ನಮಗೆ ಗೊತ್ತಾಗುತ್ತೆ ಗಾಯ್ಟರ್ ಅಂತ ಇದೆ ಅಂತ. ಇದು ನಾವು ಕಾಮನ್ ಆಗಿ ನೋಡ್ತಾ ಇದ್ವಿ. ಬಟ್ ತುಂಬ ಹೆಚ್ಚಾಗಿ ನೋಡೋವಂಥ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಸ್ಪೆಷಲಿ ಥೈರಾಯ್ಡಲ್ಲಿ ನಾವು ನೋಡೋದಾದರೆ ಅದು ಹೈಪೋಥೈರಾಯ್ಡ್ ಅನ್ನೋದೇ ನಾವು ನೋಡ್ಬೋದು. ನೀವು ಹೇಳಿದ್ರೆ PCOD ಅನ್ನೋದು ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್, ಇದು ಕೂಡ ಈಗಿನ ಕಾಲದಲ್ಲಿ ತುಂಬ ಕಾಮನ್ ಆಗಿ ನೋಡ್ತಾ ಇದ್ವಿ. ಹಾರ್ಮೋನ್ ಅನ್ನೋದು ಇಟ್ಸ್ ಎ ಕಾಂಪ್ಲಿಕೇಟೆಡ್ ರಿಲೀಸ್ ಆಗ್ತಾ ಇರುತ್ತೆ. ಸೊ ಅದು ಒಂದು ಫಂಕ್ಷನ್ ಅಂತ ನಾವು ಹೇಳ್ಕೋಬಹುದು. ಯಾವಾಗ ಒಂದು ಹಾರ್ಮೋನಲ್ಲಿ ಡಿಸ್ಟರ್ಬೆನ್ಸ್ ಅನ್ನೋದು ಶುರು ಆಗ್ತಾ ಇರುತ್ತಲ್ಲ ಅದರದ್ದು ಎಫೆಕ್ಟ್ ಬೇರೆ ಹಾರ್ಮೋನ್ಸ್ ಮೇಲೆ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ PCOD ಬರೋದಕ್ಕೆ ಎಲ್ಲೋ ಒಂದು ಕಡೆ ಥೈರಾಯ್ಡ್ ಕೂಡ ಒಂದು ಕಾರಣ ಇರುತ್ತೆ. PCOD ಅಂದರೆ ಏನು, ನಿಮ್ಮ ಅಂಡಾಶಯದಲ್ಲಿ, ಯಾಕಂದರೆ ಈಗ ನಾವು ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ನಾವು ತಗೋಬೇಕು ಅಂತಂದರೆ ಗರ್ಭಕೋಶ ಅನ್ನೋದು ಒಂದಿರುತ್ತೆ, ಅದು ಸೆಂಟರ್ ಕೆಳಗಡೆ ಭಾಗದಲ್ಲಿ, ಹೊಟ್ಟೆ ಕೆಳಗಡೆ ಭಾಗದಲ್ಲಿ ಇರುತ್ತೆ. ಅಂಡಾಶಯ ಅನ್ನೋದು ಅಂದರೆ ಓವರೀಸ್ ಅನ್ನೋದು ಎರಡಿರುತ್ತೆ, ಒಂದು ಲೆಫ್ಟ್ ಸೈಡಲ್ಲಿ ಒಂದು ರೈಟ್ ಸೈಡಲ್ಲಿ. ಸಾಮಾನ್ಯವಾಗಿ ಈ ಸೈಕಲ್ಸ್ ಅನ್ನೋದು ತುಂಬ ರೆಗ್ಯುಲರ್ ಆಗಿರೋರಿಗೆ ಯಾವುದೇ ಥರ ಸಿಂಪ್ಟಮ್ಸ್ ಗೊತ್ತಾಗ್ತಾ ಇರೋದಿಲ್ಲ. ಬಟ್ ನಾವು ಕೌಂಟ್ ಮಾಡಬೇಕು. ಈಗ ಡೇ 1 ಆಫ್ ದ ಪೀರಿಯಡ್ಸ್ ನಾವು ಕೌಂಟ್ ಮಾಡಿಕೊಂಡ್ರೆ 9ನೇ ದಿವಸದಿಂದ ಹಿಡಿದು 14ನೇ ದಿವಸ ಒಳಗಡೆ ಈ ಅಂಡಾಶಯ
ಗರ್ಭಾಶಯದಲ್ಲಿ ಇರುವಂಥ ಮೊಟ್ಟೆ ಬೆಳವಣಿಗೆ ಅನ್ನೋದು ಆಗುತ್ತೆ. ಅದ ನಂತರ ಓವ್ಯುಲೇಷನ್ ಅನ್ನೋ ಪ್ರೋಸೆಸ್ ಅನ್ನೋದು ಕರೆಕ್ಟಾಗಿ ನಡೀತಾ ಇದ್ದಾಗ ಯಾವುದೇ ಥರ ತೊಂದರೆ ಅನ್ನೋದು ಆಗೋದಿಲ್ಲ. ಇವೆಲ್ಲ ಕೂಡ ಹಾರ್ಮೋನ್ ಸಹಾಯದಿಂದನೇ ಆಗ್ತಾ ಇರುತ್ತೆ. ಇದು LH ಹಾರ್ಮೋನ್ ಅಂತ ಹೇಳ್ಬೋದು, ಟೆಸ್ಟೋಸ್ಟ್ರಾನ್ ಹಾರ್ಮೋನ್, ಅದು ಪ್ರಮಾಣ ಕಡಿಮೆ ಇರಬೇಕು. ಬಟ್ FSH ಹಾರ್ಮೋನ್ ಅನ್ನೋದು, ಸೊ ಇವೆಲ್ಲ ಹಾರ್ಮೋನ್ ಕರೆಕ್ಟ್ ಪ್ರಮಾಣದಲ್ಲಿ ಇದ್ದರೆ ನಮ್ಗೆ ಯಾವುದೇ ಥರ ತೊಂದರೆ ಅನ್ನೋದು ಆಗೋದಿಲ್ಲ. ಬಟ್ ಕೆಲವೊಬ್ಬರಲ್ಲಿ ಏನಾಗುತ್ತೆ ಅಂದರೆ ಈ ಟೆಸ್ಟೋಸ್ಟ್ರಾನ್ ಅನ್ನೋವಂಥದ್ದು ಪುರುಷರಿಗೆ ಸಂಬಂಧಪಟ್ಟ ಹಾರ್ಮೋನ್. ಸೊ ಇದು ಕೂಡ ಲೇಡೀಸಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇದ್ದಾಗ ತೊಂದರೆ ಅನ್ನೋದು ಆಗೋದಿಲ್ಲ. ಬಟ್ ಅದರದ್ದು ಪ್ರಮಾಣ ಏನಾದರೂ ಹೆಚ್ಚಾಗಿ ಹೋಗ್ತಾ ಇದ್ರೆ, ಇಲ್ಲ ಪ್ರೊಲ್ಯಾಕ್ಟಿನ್ ಅಂತ ಇನ್ನೊಂದು ಪರ್ಟಿಕ್ಯುಲರ್ ಹಾರ್ಮೋನ್ ಇದೆ, ಸಾಮಾನ್ಯವಾಗಿ ಲ್ಯಾಕ್ಟೇಟಿಂಗ್ ಅಂದರೆ ಮಗುಗೆ ಹಾಲು ಕೊಡೋ ಸಮಯದಲ್ಲಿ ಪೀರಿಯಡ್ಸ್ ಅನ್ನೋದು ಆಗೋದಿಲ್ಲ. ಆ ಸಮಯದಲ್ಲಿ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಅನ್ನೋದು ತುಂಬ ಹೆಚ್ಚಾಗಿರುತ್ತೆ. ಸೊ ಈ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ನಾವು ತುಂಬ ಟೀನೇಜರ್ಸ್ ಅಲ್ಲಿ ಕೂಡ ನೋಡ್ತಾ ಇದ್ವಿ. ಅವರಲ್ಲಿ ಏನಾಗ್ತಾ ಇದ್ರೆ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನೋದು ಪ್ರೊಲ್ಯಾಕ್ಟಿನ್ ತುಂಬ ಜಾಸ್ತಿ ಆಗ್ತಾ ಇದೆ, ಟೆಸ್ಟೋಸ್ಟ್ರಾನ್ ಹಾರ್ಮೋನ್ ತುಂಬ ಜಾಸ್ತಿ ಆಗ್ತಾ ಇದೆ, ಇನ್ಸುಲಿನ್ ಸೆಕ್ರೇಷನ್ಸ್ ಅಲ್ಲಿ ಕೂಡ ತೊಂದರೆ ಆಗ್ತಾ ಇದೆ. ಸೊ ಇವೆಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನಮಗೆ ಕಾಣಿದಾಗ, ಓವ್ಯುಲೇಷನ್ ಪ್ರಾಸೆಸ್ ಅಲ್ಲಿ ನಮಗೆ ತೊಂದರೆ ಕಾಣಿಸ್ಕೊಂಡಾಗ PCOD ಅನ್ನೋಂಥ ಸಮಸ್ಯೆ ಕೂಡ ತುಂಬ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಓಕೆ ಡಾಕ್ಟರ್, ಇನ್ನು ಥೈರಾಯ್ಡ್ ಸಮಸ್ಯೆ ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಈಗ ಲಕ್ಷಣಗಳ ವಿಷಯಕ್ಕೆ ಬಂದರೆ ಅಫ್ಕೋರ್ಸ್ ಎಲ್ಲ ರೀತಿಯಂಥ ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ಸಿಂಪ್ಟಮ್ಸ್ ಅನ್ನೋದು ಆಲ್ಮೋಸ್ಟ್ ಸಿಮಿಲರ್ ಅಂತಲೇ ಹೇಳ್ಕೋಬೋದು. ಈಗ ಹೈಪೋಥೈರಾಯ್ಡಲ್ಲಿ ನಾವು ನೋಡೋದಾದರೆ ಕ್ರಮೇಣವಾಗಿ ಅನ್ನೋದಕ್ಕಿಂತ ಸಡನ್ ಆಗಿ ಒಂದು ವೆಯ್ಟ್ ಗೇನ್ ಅನ್ನೋದು ನಾವು ಮಹಿಳೆಯಲ್ಲಿ ನೋಡ್ಬೋದು. ಅಫ್ಕೋರ್ಸ್ ಇದು ಕಾಮನ್ ಆಗಿ ಥೈರಾಯ್ಡ್ ಅನ್ನೋದು ಲೇಡೀಸಲ್ಲಿರುತ್ತೆ, ಬಟ್ ಪುರುಷರಲ್ಲಿ ಸಮೇತ ಕೂಡ ಬರಬಹುದು. ಈಗಿನ ಕಾಲದಲ್ಲಿ ಅಂತೂ ಈ ಥೈರಾಯ್ಡ್ ಸಮಸ್ಯೆ ಮಕ್ಕಳಿಗೂ ಕೂಡ ಬರ್ತಾ ಇದೆ. ಸೊ ಸಡನ್ ವೆಯ್ಟ್ ಗೇನ್ ಇರಬಹುದು, ಪೀರಿಯಡ್ಸಲ್ಲಿ ಏರುಪೇರು ಸಮಸ್ಯೆ ಇರಬಹುದು, ಗ್ಯಾಸ್ಟ್ರಿಕ್ ಅತಿಯಾಗಿ ಸಮಸ್ಯೆ ಅವ್ರಿಗೆ ಕಾಡ್ತಾ ಇರುತ್ತೆ, ಮೋಷನ್ ತುಂಬ ಗಟ್ಟಿಯಾಗಿ ಹೋಗ್ತಾ ಇರ್ತಾರೆ, ಸೊ ಮಲಬದ್ಧತೆ ಅನ್ನೋ ಸಮಸ್ಯೆ ಇರಬಹುದು, ಜೊತೆಗೆ ಪೀರಿಯಡ್ಸ್ ಅಲ್ಲಿ ಸಮಸ್ಯೆ ಕೂಡ ಇರುತ್ತೆ, ಹೆಚ್ಚಾಗಿ ಹೇರ್ ಫಾಲ್ ಆಗ್ತಾ ಇರುತ್ತೆ, ಪಿಂಪಲ್ ಸಮಸ್ಯೆ ಇರಬಹುದು, ಪಿಗ್ಮೆಂಟೇಷನ್ ಸಮಸ್ಯೆ ಇರಬಹುದು. ಇಂತಹ ಹೈಪೋಥೈರಾಯ್ಡ್ ಅಲ್ಲಿ ಇವನ್ ಚಳಿ ತಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಮಾನಸಿಕವಾಗೂ ಕೂಡ ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಅಂದರೆ ಒಂದೊಂದ್ಸತಿ ಅವ್ರಿಗೆ ಗೊತ್ತಿಲ್ಲದ್ರೇನೆ ಅವರು ಅಳೋ ಪೊಸಿಷನಲ್ಲಿ ಬರ್ತಾ ಇರ್ತಾರೆ, ಅವ್ರಿಗೆ ಗೊತ್ತಿಲ್ಲದ್ರೇನೆ ಅವ್ರಿಗೆ ಕೋಪ ಬರ್ತಾ ಇರುತ್ತೆ, ಸಿಟ್ಟು ಬರ್ತಾ ಇರುತ್ತೆ. ಸೊ ಇವೆಲ್ಲ ಲಕ್ಷಣಗಳು ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ಅರ್ಥ. ಆವಾಗ ಅಂದರೆ ನಾವು ಇನ್ವೆಸ್ಟಿಗೇಷನ್ಸ್ ಮಾಡಬೇಕಾಗಿರುತ್ತೆ. ಇನ್ ಕೇಸ್ ಆಲ್ರೆಡಿ ಥೈರಾಯ್ಡ್ ಗ್ರಂಥಿ ಮೇಲೆ ಕೂಡ ಅದರದ್ದು ಪ್ರಭಾವ ಬಂದಿದೆ ಅಂತಂದರೆ ಡೆಫಿನೆಟ್ಲಿ ಈ ಥೈರಾಯ್ಡ್ ಹಾರ್ಮೋನ್ಸಲ್ಲಿ ಕೂಡ ಏರ್ಪೇರು ಆಗ್ಬೋದು. ಕೆಲವೊಬ್ಬರಲ್ಲಿ ಇನ್ಸುಲಿನ್ ಸೆಕ್ರೇಷನ್ ಪ್ರಮಾಣ, ಈಗ ಇನ್ಸುಲಿನ್ ಅನ್ನೋದು ತುಂಬ ಅತಿ ಮುಖ್ಯ ಹಾರ್ಮೋನ್ ಅಂತಲೇ ಹೇಳ್ಕೋಬಹುದು. ನಮ್ಮ ದೇಹದಲ್ಲಿ ಗ್ಲೂಕೋಸ್ ಮೆಟಬಾಲಿಸಮ್ ಅಂದರೆ ಶುಗರ್ ಅಂಶ ಅನ್ನೋದು ಕಂಟ್ರೋಲ್ ಮಾಡೋದೇ ಇನ್ಸುಲಿನ್. ಬಟ್ ಏನಾಗ್ತಾ ಇರುತ್ತೆ ಅಂದರೆ ಕೆಲವೊಂದು ಕಾರಣಗಳಿಂದ ಉತ್ಪತ್ತಿ ಆಗ್ತಾ ಇರುತ್ತೆ ಇನ್ಸುಲಿನ್, ಬಟ್ ಅದು ರೆಸಿಸ್ಟೆಂಟ್ ಆಗುತ್ತೆ, ಅಂದರೆ ಅದು ಮಾಡಬೇಕಾಗಿರೋಂಥ ಕೆಲಸ ಕರೆಕ್ಟಾಗಿ ಮಾಡೋದಿಲ್ಲ. ಹಾಗಾಗಿ ಇನ್ಸುಲಿನ್ ಲೆವೆಲ್ಸ್ ಅನ್ನೋದು ಜಾಸ್ತಿ ಹೋಗ್ತಾ ಇರುತ್ತೆ. ಕ್ರಮೇಣವಾಗಿ ಅವ್ರಿಗೆ PCOD ಸಮಸ್ಯೆ ಅನ್ನೋದು ಕೂಡ ಬಂದು ಅದರ ಜೊತೆಗೆ ಲಾಂಗ್ ಟರ್ಮ್ ಅಲ್ಲಿ ಈ ಶುಗರ್ ಅನ್ನೋ ಸಮಸ್ಯೆ ಕೂಡ ಬರ್ಬೋದು. ದಟ್ ಈಸ್ ಅ ರೀಸನ್ ಸಿಂಪ್ಟಮ್ಸ್ ಅಂಡ್ ಸೈನ್ಸ್ ಅನ್ನೋದು ತುಂಬ ಮುಖ್ಯ. ಅದನ್ನು ನೆಗ್ಲೆಕ್ಟ್ ಮಾಡಿದಾಗ ಏನಾಗ್ತಾ ಇರುತ್ತೆ ಅಂದರೆ ಈ ಹೈಪೋಥೈರಾಯ್ಡ್ ಆಗಿರಬಹುದು, ಇಲ್ಲ ಹೈಪರ್ ಥೈರಾಯ್ಡ್ ಆಗಿರ್ಬೋದು, ಇಲ್ಲ PCOD ಅನ್ನುವಂಥ ಸಮಸ್ಯೆ ಕೂಡ ಬರ್ಬೋದು. PCOD ಸಮಸ್ಯೆದಲ್ಲಿ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ 3-4 ಮಂತ್ಸ್ ಆದರೂ ಕೂಡ ಪೀರಿಯಡ್ಸ್ ಅನ್ನೋದು ಆಗೋದಿಲ್ಲ. ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ಪೀರಿಯಡ್ಸ್ ಫ್ಲೋ ಅನ್ನೋದು ಆಗ್ತಾ ಇರುತ್ತೆ. ಸೊ ಅದು ಹಾರ್ಮೋನ್ಸ್ ಲೆವೆಲ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ ಅವ್ರಿಗೆ ಯಾವ ಥರ PCOD ಆಗಿದೆ ಅನ್ನೋದು. ಸೊ ನಾವು ಇದನ್ನು ಸಿಂಪ್ಟಮ್ಸ್ ಏನಾದರೂ ಹೈಪರ್ ಥೈರಾಯ್ಡ್ ವಿಷಯಕ್ಕೆ ಬಂದರೆ ಎಕ್ಸಾಕ್ಟ್ಲಿ ಹೈಪೋಥೈರಾಯ್ಡ್ಗೆ ಆಪೋಸಿಟ್ ಆಗಿರುತ್ತೆ. ಹೈಪರ್ ಥೈರಾಯ್ಡಲ್ಲಿ ಏನಾಗುತ್ತೆ, ಅಫ್ಕೋರ್ಸ್ ಮೂಡ್ ಸ್ವಿಂಗ್ಸ್ ಇರುತ್ತೆ ಅವ್ರಿಗೆ, ಬಟ್ ಏನಾಗುತ್ತೆ ಅಂದರೆ ವೆಯ್ಟ್ ಲಾಸ್ ಆಗುತ್ತೆ. ಸಡನ್ ಆಗಿ ಅವ್ರಿಗೆ ತುಂಬ ಅಂದರೆ ಏನೇ ತಿಂತಾ ಇದ್ರು ಕೂಡ ಚೆನ್ನಾಗಿ ತಿಂತಾ ಇರ್ತಾರೆ, ಬಟ್ ಮೆಟಬಾಲಿಸಮ್ ಅನ್ನೋದು ಎಫೆಕ್ಟ್ ಆಗಿ ಅವ್ರಿಗೆ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ. ಅದೇ ಥರ ಹೈಪೋಥೈರಾಯ್ಡಲ್ಲಿ ಕಾಣುವಂಥ ಕಾನ್ಸ್ಟಿಪೇಷನ್, ಹೈಪರ್ ಥೈರಾಯ್ಡಲ್ಲಿ ಲೂಸ್ ಮೋಷನ್ ಆಗ್ತಾ ಇರುತ್ತೆ. ಸೊ ಇಂಥ ನಮಗೆ ಲಕ್ಷಣಗಳು ಕಂಡು ಬಂದಾಗ ಎಲ್ಲೋ ಒಂದು ಕಡೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಈಗ ಮೆನಾರ್ಕಿ ಅಂದರೆ ಮೆಚ್ಯೂರ್ ಆಗಿದ್ದ ಹುಡುಗಿಗೆ ಹೇರ್ ಫಾಲ್ ಅತಿಯಾಗಿ ಆಗ್ತಾ ಇದೆ, ಪಿಂಪಲ್ಸ್ ತುಂಬ ಬರ್ತಾ ಇದೆ, ಪಿಗ್ಮೆಂಟೇಷನ್ ಆಗ್ತಾ ಇದೆ, ವೆಯ್ಟ್ ಗೇನ್ ಆಗ್ತಾ ಇದೆ. ಓಕೆ, ಮೆಚ್ಯೂರ್ ಆಗಿದ್ದಾರೆ, ಇದು ನಾರ್ಮಲ್ ಅಂತ ಹೇಳಿ ಸುಮಾರು ಜನ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಬಟ್ ಡೆಫಿನೆಟ್ಲಿ ಇಟ್ಸ್ ಅನ್ ಇಂಡಿಕೇಶನ್. ಜೊತೆಗೆ ಮೆಚ್ಯೂರ್ ಆಗಿರೋ 1 ವರ್ಷ ಅವ್ರಿಗೆ ಕಾಣೋವಂಥ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಆವಾಗಲೇ ಅದನ್ನು ಕಂಡಿಡಿದು ಅದಕ್ಕೆ ಕರೆಕ್ಟ್ ಪರಿಹಾರ ಹೋಮಿಯೋಪತಿನಲ್ಲಿ ತಗೊಳ್ಳೋದಾದರೆ ಖಂಡಿತವಾಗ್ಲೂ ಥೈರಾಯ್ಡ್ ಆಗಿರಲಿ, PCOD ಅನ್ನೋಂಥ ಸಮಸ್ಯೆ ನಾವು ಗುಣಪಡಿಸ್ಕೋಬಹುದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಗೋಪಾಲ್ ಅಂತ ಕಾರವಾರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಗೋಪಾಲ್ ಅವರೇ. ಮೇಡಮ್ ನಮಸ್ತೆ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ, ಹೇಳಿ ಸರ್, ಏನು ಪ್ರಾಬ್ಲಮ್ ಇದೆ? ಮೇಡಮ್ ನಮ್ಮ ಮಿಸಸ್ ಸುಮಾ ಅಂತ, ಅವಳಿಗೆ ಈ ರೈಟ್ ಸೈಡ್ ನಮ್ಮ ಭುಜ ಇದೆಯಲ್ಲ ಮೇಡಮ್, ಹೌದು, ಭುಜದಿಂದ ಫಸ್ಟ್ ಕತ್ತು ಬರ್ತದಲ್ಲ, ಅಲ್ಲಿ ಒಂದು ದೊಡ್ಡ ಅಂದ್ರೆ ಒಂದು ಅರ್ಧ ಗುಲಿಯಷ್ಟು ದಪ್ಪ ಗಡ್ಡೆ ಆಗಿದೆ. ಅದ್ರ ಮೇಲೆ ಮತ್ತೆ ಸಣ್ಣ ಪುಟ್ಟ ಇದು ಆಗಿದೆ. ಆಮೇಲೆ ನಾವಿಲ್ಲಿ ಸರ್ಜನರಿಗೆ ತೋರಿಸಿದ್ವಿ, ಅವರು ಇನ್ಫೆಕ್ಷನ್ ಆಗಿದೆ ಅಂತ 1 ವಾರ ಕೋರ್ಸ್ ಕೊಟ್ಟಿದ್ರು ಟ್ಯಾಬ್ಲೆಟ್ಸ್. ಓಕೆ.
ಅವಾಗ ಸ್ವಲ್ಪ ಕಡಿಮೆ ಆದಂಗೆ ಆಗಿತ್ತು. ನಂತರ ಮತ್ತೆ ಅದು ಸ್ವಲ್ಪ ದಪ್ಪ ಆಗಿತ್ತು, ಮತ್ತೆ ಸ್ವಲ್ಪ ದೊಡ್ಡ ಆಗಿತ್ತು. ನೋ ಪೇನ್, ಸ್ವಲ್ಪ ಪೇನ್ ಕಾಣ್ತಾ ಇತ್ತು ಒಂದು 15 ದಿವಸದಿಂದ. ಓಕೆ. ನಾವು ಶಿರ್ಸಿ TSS ಹಾಸ್ಪಿಟಲಲ್ಲಿ ತೋರಿಸಿದ್ವಿ ಮೇಡಮ್. ಮೊನ್ನೆ 3 ದಿವಸದಿಂದ ತೋರಿಸಿದ್ವಿ ಮೇಡಮ್. ಅವೆಲ್ಲ ಸ್ಕ್ಯಾನ್ ಮಾಡಿ ಅದ್ರ ಗಡ್ಡೆಯಿಂದ ಬ್ಲಡ್ ತೆಗೆದು ಟೆಸ್ಟ್ ಮಾಡಿ ಅವರು ಇಲ್ಲ ಅದು ಇನ್ಫೆಕ್ಷನ್ ಆಗಿದೆ, 1 ವಾರ ಕೋರ್ಸ್ ಮಾಡಿ ಅಂತ ಮತ್ತೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಕೊಟ್ಟು ಅದು ಸರಿಯಾಗಿಲ್ಲ ಅಂದ್ರೆ ಮತ್ತೆ ಹಂಗೆ ಇತ್ತಂದ್ರೆ ಆ ಗಡ್ಡೆನ ಆಪರೇಷನ್ ಮಾಡಿ ತೆಗೆದು ಲ್ಯಾಬ್ ಕಳಿಸ್ಬೇಕು ಅಂತಿದ್ರು ಮೇಡಮ್. ಓಕೆ ಸರ್, ಆ ಗೆಡ್ಡೆ ಅನ್ನೋದು ಕತ್ತು ಭಾಗದಲ್ಲಿ ಇದೆನಾ ಇಲ್ಲ ಭುಜದ ಪಕ್ಕದಲ್ಲಿ ಇದೆನಾ? ಯಾಕಂದ್ರೆ ಲೊಕೇಶನ್ ಮೇಲೆ ಕೂಡ ಖಂಡಿತವಾಗ್ಲೂ ನಾವು ಡಯಾಗ್ನೋಸ್ ಮಾಡಬೇಕಾಗಿರುತ್ತೆ. ಈಗ ಕತ್ತು ಮತ್ತೆ ಈ ಭುಜ ಮಧ್ಯದಲ್ಲಿ. ಓಕೆ. ಮಧ್ಯ ಅಂದ್ರೆ ಈ ಕತ್ತಿಗೆ ತಾಗೆ ಇದೆ ಮೇಡಮ್ ಅದು. ಹಾ ಹಾ ಹಾ. ಈ ಭುಜ ಮುಗಿದು ಕತ್ತು ಸ್ಟಾರ್ಟ್ ಆಗ್ತದಲ್ಲ ಮೇಡಮ್, ಕತ್ತು ಮೇಲೆ ಇದೆ. ಓಕೆ ಓಕೆ. ಸೊ ನೀವು ಹೇಳಿರೋ ಪ್ರಕಾರ ಅದು ಲಿಂಫ್ ನೋಡ್ ಏನಾದರೂ ಎನ್ಲಾರ್ಜ್ ಆಗಿರ್ಬೋದು ಸರ್. ಯಾಕಂದ್ರೆ ಕತ್ತು ಮುಂಭಾಗದಲ್ಲಿ ಮಾತ್ರ ಗೆಡ್ಡೆ ಇದ್ರೆ ಅದು ಥೈರಾಯ್ಡ್ ಅಂತ ಹೇಳ್ತೀವಿ. ಬಟ್ ಹಾಗಾಗೂ ನೀವು ಹೇಳಿರೋ ಪ್ರಕಾರ ಅಂತೂ ಲಿಂಫ್ ನೋಡ್ ಅಲ್ಲಿ ಏನಾದರೂ ಎನ್ಲಾರ್ಜ್ಮೆಂಟ್ ಆಗಿ ಇಲ್ಲ ಅಂತಂದ್ರೆ ಸಿಸ್ಟ್ ಏನಾದರೂ ಇರಬಹುದು. ಅದು ಇನ್ಫೆಕ್ಷನ್ ಇಂದ ಕೂಡ ಆ ಥರ ಗೆಡ್ಡೆ ಅನ್ನೋದು ಬರ್ತಾ ಇರುತ್ತೆ. ಆಲ್ರೆಡಿ ನೀವು ಬಯಾಪ್ಸಿ ಕೂಡ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದೀರಾ. ಆ ಬಯಾಪ್ಸಿದಲ್ಲಿ ಅದು ಕ್ಯಾನ್ಸರಾ ಇಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುತ್ತೆ. ಅದು ಖಂಡಿತವಾಗ್ಲೂ ಕ್ಯಾನ್ಸರ್ ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ನೀವು ಆಪರೇಷನ್ ಮಾಡೋಕ್ಕಿಂತ ಮುಂಚೆನೆ ಒಂದ್ಸಲ ನಮ್ಮ ಹೋಮಿಯೋಪತಿ ಶಾಖೆಗೆ ಹೋಗಿ ಭೇಟಿ ಆಗಿ ಅದನ್ನು ಕರೆಕ್ಟಾಗಿ ಎಕ್ಸಾಮಿನ್ ಮಾಡಿ ರಿಪೋರ್ಟ್ಸ್ ಅನ್ನು ಅನಲೈಸ್ ಮಾಡಿ ಎಷ್ಟು ದಿವಸದಲ್ಲಿ ಆ ಗೆಡ್ಡೆ ಅನ್ನೋದು ಕರಗಿಸಬಹುದು ಅನ್ನೋದು ಡಾಕ್ಟರ್ ಹೇಳ್ತಾರೆ ನಿಮಗೆ. ಥ್ಯಾಂಕ್ ಯು ಗೋಪಾಲ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ತಾವು ಥೈರಾಯ್ಡ್ ಬಗ್ಗೆ ಹೇಳಿದ್ರಿ, ಇನ್ನು PCOD ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು, ಜೊತೆಗೆ ಇದು ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಮೇನ್ಲಿ ಈಗಿನ ಕಾಲದಲ್ಲಿ PCOD ಅನ್ನೋದು ಟೀನೇಜರ್ಸ್ ಅಲ್ಲಿ ಎಸ್ಪೆಷಲಿ ಮಕ್ಕಳಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಮೆಚ್ಯೂರ್ ಆದ ತಕ್ಷಣಕ್ಕೆ 12 ವರ್ಷದಲ್ಲಿ ಅಫ್ಕೋರ್ಸ್ ತುಂಬಾ ಅರ್ಲಿಯಾಗಿ ಹುಡುಗಿರು ಮೆಚ್ಯೂರ್ ಆಗ್ತಾ ಇದ್ದಾರೆ. 10ನೇ ವರ್ಷಕ್ಕೆ ಬಂದ ತಕ್ಷಣಕ್ಕೆ ಹಾರ್ಮೋನ್ಸ್ ಅನ್ನೋದು ಎಲ್ಲ ರಿಲೀಸ್ ಆಗಿಬಿಟ್ಟು ಅವರು ಮೆಚ್ಯೂರ್ ಆಗಿ ಅವ್ರಿಗೆ ಪೀರಿಯಡ್ಸ್ ಅನ್ನೋದು 10 ಇಯರ್ಸ್ಗೆ ಶುರು ಆಗ್ತಾ ಇದೆ. ಅಂಥ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಅವ್ರದ್ದು ಫುಡ್ ಹ್ಯಾಬಿಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತಾನೆ ಹೇಳ್ಕೋಬಹುದು. 10 ವರ್ಷ ಹುಡುಗಿಗೆ ಸ್ಟ್ರೆಸ್ ಅನ್ನೋದು ಹೇಳ್ಕೋಬೇಕಂದ್ರೆ ಅವ್ರ ಎಜುಕೇಷನ್ ಸ್ಟ್ರೆಸ್ ಇರುತ್ತೆ ಹೊರತು ಬೇರೆ ಥರ ಸ್ಟ್ರೆಸ್ ಅನ್ನೋದು ಇರೋದಿಲ್ಲ. ಬಟ್ ತಿಂತಾ ಇರೋವಂಥ ಆಹಾರ ಯಾವ ಥರ ಇದೆ, ಅದು ಜಂಕ್ ಫುಡ್ ಕನ್ಸಂಪ್ಷನ್ ತುಂಬ ಹೆಚ್ಚಾಗ್ತಾ ಇದೆ. ಜೊತೆಗೆ ಸ್ಲೀಪ್ ಅನ್ನೋದು ಆ್ಯಂಡ್ ಮೊಬೈಲ್ ಯೂಸೇಜ್ ಆಗಿರಲಿ ಆ್ಯಂಡ್ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಕೊರತೆ ಅನ್ನೋದು ಬರ್ತಾ ಇದೆ. ಇಂಥ ಮಕ್ಕಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಆ ಪೌಷ್ಟಿಕಾಂಶ ಕೊರತೆ ಜೊತೆಗೆ ಅವ್ರದ್ದು ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಆಗಿರೋದ್ರಿಂದ ಹಾರ್ಮೋನ್ಸ್ ಅನ್ನೋದು ಅವ್ರದ್ದು ತುಂಬ ಏರುಪೇರಾಗ್ತಾ ಇದೆ. ಅದರಿಂದ ಇನ್ಸುಲಿನ್ ಪ್ರಮಾಣ ಅನ್ನೋದು ತುಂಬ ಚಿಕ್ಕ ವಯಸ್ಸಲ್ಲೇ ಜಾಸ್ತಿ ಆಗೋದು, ಇಲ್ಲ ಪ್ರೊಲ್ಯಾಕ್ಟಿನ್ ತುಂಬ ಜಾಸ್ತಿ ಆಗೋದು, ಜೊತೆಗೆ ಅದರದ್ದು ಎಫೆಕ್ಟ್ ನಿಮಗೆ ಓವರೀಸ್ ಫಂಕ್ಷನ್ ಮೇಲೆ ತುಂಬ ಅರ್ಲಿ ಸ್ಟೇಜಸ್ಸಲ್ಲಿ ಬೀಳ್ತಾ ಹೋಗುತ್ತೆ. ಅವ್ರಿಗೆ ಪೀರಿಯಡ್ಸ್ ಶುರು ಆದಮೇಲೆ ಕೂಡ ಒಂದು 2-3 ತಿಂಗಳಾದಮೇಲೆ ಪೀರಿಯಡ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ಈ ಥರ ತುಂಬ ಗ್ಯಾಪ್ ಅನ್ನೋದು ಅವ್ರಿಗೆ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಇಂಥದ್ದಲ್ಲಿ ನಾವೇನು ಮಾಡಬೇಕಂತಂದರೆ PCOD ಇದೇನಾ ಇಲ್ಲ ಅನ್ನೋದು ಒಂದು ಸ್ಕ್ಯಾನ್ ಆಗಿ ನಮಗೆ ಗೊತ್ತಾಗ್ತಾ ಇರುತ್ತೆ. ಹೇರ್ ಫಾಲ್ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಇಲ್ಲ ವೆಯ್ಟ್ ಗೇನ್ ಆಗಿರ್ಬೋದು, ಇವೆಲ್ಲ ಲಕ್ಷಣಗಳು ಯಾವುದೇ ಅಂದರೆ ಎಲ್ಲ ಇರಬೇಕಂತ ಏನಿಲ್ಲ. ಅದರಲ್ಲಿ ಒಂದು ಸಿಂಪ್ಟಮ್ಸ್ ಕೂಡ ನಿಮ್ಗೆ ಏನಾದರೂ ಕಾಣ್ತಾ ಇದ್ರೆ ಖಂಡಿತವಾಗ್ಲೂ ನೀವು ಇದನ್ನು ಡಯಾಗ್ನೋಸ್ ಮಾಡೋಂಥ ಅತಿ ಅವಶ್ಯಕತೆ ಇದೆ. ಇಲ್ಲ ಅಂತಂದರೆ ಫ್ಯೂಚರ್ ಏನಾಗುತ್ತೆ ಅಂದರೆ ಫ್ಯಾಮಿಲಿ ಹಿಸ್ಟ್ರಿದಲ್ಲಿ ಶುಗರ್ ಅನ್ನೋದು ತುಂಬ ಕಾಮನ್ ಆಗಿದೆ. ಸೊ ಅಂಥದ್ರಲ್ಲಿ ತುಂಬ ಚಿಕ್ಕ ವಯಸ್ಸಲ್ಲಿ ಸಮೇತ ಶುಗರ್ ಸಮಸ್ಯೆ ಆಗಿರ್ಬೋದು, ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು, ಇವೆಲ್ಲ ಬಂದು ಅವ್ರಿಗೆ ಫ್ಯೂಚರಲ್ಲಿ ಬಂಜೆತನ ಸಮಸ್ಯೆ ಕಾಡು, ಜೊತೆಗೆ ಹೆಲ್ತ್ ಇಶ್ಯೂಸ್ ತುಂಬ ಕ್ರಾನಿಕ್ ಆಗಿ ಯಂಗರ್ ಜನರೇಷನ್ಸಲ್ಲಿ ಕೂಡ ನಾವು ನೋಡಬಹುದು. ಓಕೆ ಡಾಕ್ಟರ್, ಮತ್ತಷ್ಟು ಮಾಹಿತಿ ತಮ್ಮಿಂದ ಪಡಿತೇನೆ. ನಿಮ್ಮ ಡಾಕ್ಟರ್ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ನ ನಂತರ. ನಿಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ನಾವು ಥೈರಾಯ್ಡ್ ಮತ್ತೆ PCOD ಬಗ್ಗೆ ಮಾತನಾಡ್ತಾ ಇದ್ವಿ. ಎರಡಕ್ಕೂ ಕೂಡ ಡಯೆಟ್ ಅನ್ನೋದು ಬಹಳ ಮುಖ್ಯ. ಜೀವನ ಶೈಲಿನೂ ನೀಟಾಗಿರ್ಬೇಕು. ಹೇಗಿರ್ಬೇಕು ಹಾಗಾದ್ರೆ? ಮೇನ್ಲಿ ಏನಂತಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ತುಂಬ ಚಿಕ್ಕ ವಯಸ್ಸಲ್ಲೇ ಅದು ಸ್ವಲ್ಪ ಗಮನ ಕೊಡಬೇಕಾಗಿರುತ್ತೆ. ತಗೊಳ್ತಾ ಇರೋವಂಥ ಆಹಾರ ಅಫ್ಕೋರ್ಸ್ ಎಲ್ಲರೂ ಮಕ್ಳಿಗೂ ಜಂಕ್ ಫುಡ್ ತಿನ್ನೋಂಥ ಅದು ಇಷ್ಟ ಇರುತ್ತೆ, ಆಸೆ ಇರುತ್ತೆ. ಬಟ್ ಅದೇನಂತಂದರೆ ಹೆಚ್ಚಾಗಿ ಇರಬಾರ್ದು. ಅಪರೂಪಕ್ಕೆ ತಿನ್ನೋದ್ರಲ್ಲಿ ಯಾವುದೇ ಥರ ತೊಂದರೆ ಅನ್ನೋದು ಆಗೋದಿಲ್ಲ. ಬಟ್ ಅದ್ರ ಜೊತೆಗೆ ಅವರು ಪೌಷ್ಟಿಕಾಂಶ ಕೂಡ ಅವ್ರು ನೋಡ್ಕೋಬೇಕಾಗಿರುತ್ತೆ. ಅಂದರೆ ಚೆನ್ನಾಗಿ ಫ್ರೂಟ್ಸ್ ಎಲ್ಲ ತಗೋಬೇಕಾಗಿರುತ್ತೆ, ತರಕಾರಿಗಳೆಲ್ಲ ತಗೋಬೇಕಾಗಿರುತ್ತೆ. ಈಗಿನ ಮಕ್ಕಳಂತೂ ಕಂಪಲ್ಸರಿಲಿ ತರಕಾರಿ ಆಗಿಲ್ಲ ಅದನ್ನು ತುಂಬ ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಜಂಕ್ ಮೇಲೇ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ. ಸೊ ದಟ್ ಈಸ್ ದ ರೀಸನ್ ಡೈಟ್ ಆಸ್ಪೆಕ್ಟ್ ಅನ್ನೋದು ತುಂಬ ಮುಖ್ಯ. ಅದರ ಜೊತೆಗೆ ಫಿಸಿಕಲ್ ಆಕ್ಟಿವಿಟೀಸ್. ಈಗ ಆಲ್ರೆಡಿ ಸ್ಕೂಲ್ಸ್ ಎಲ್ಲ ಅಫ್ಕೋರ್ಸ್ ಓಪನ್ ಆಗ್ತಾ ಇದೆ. ಬಟ್ ಮುಂಚೆ ಮನೆಯಲ್ಲೇ ಇದ್ದು ಮಕ್ಕಳಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಸಮೇತ ತುಂಬ ಕಡಿಮೆ ಆಗಿತ್ತು. ಒಬೆಸಿಟಿ ಅನ್ನೋವಂಥ ಸಮಸ್ಯೆ ಅನ್ನೋದು ತುಂಬ ಕಾಡ್ತಾ ಇತ್ತು. ಸೊ ನಾವು ಲೈಫ್ ಸ್ಟೈಲ್ ಅನ್ನೋದು ತುಂಬ ಮುಖ್ಯ ಅಂತಲೇ ಹೇಳ್ಕೋಬಹುದು. ಫಿಸಿಕಲ್ ಆಗಿ ತುಂಬ ಆಕ್ಟಿವ್ ಇದ್ದರೆ, ತಗೊಳ್ತಾ ಇರೋಂಥ ಆಹಾರ ತುಂಬ ಪೌಷ್ಟಿಕವಾಗಿದ್ದರೆ ಖಂಡಿತವಾಗ್ಲೂ ಇಂಥ ಸಮಸ್ಯೆ ಅನ್ನೋದು ಅವಾಯ್ಡ್ ಮಾಡ್ಬೋದು. ಬಟ್ ಡೆಫಿನೆಟ್ಲಿ ಅರ್ಲಿ ಡಯಾಗ್ನೋಸಿಸ್ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಆಹಾರ ಕ್ರಮದಲ್ಲಿ ಕೂಡ ಥೈರಾಯ್ಡ್ ಇರೋರಿಗೆ
ಹೂಕೋಸು ಅಂದರೆ ಕ್ಯಾಬೇಜ್, ಕಾಲಿಫ್ಲವರ್, ಈ ಥರ ಒಂದು ಸೋಯಾ ಆಗಿರಲಿ, ಈ ಥರ ಕೆಲವೊಂದು ಫುಡ್ ಅನ್ನೋದು ಅವಾಯ್ಡ್ ಮಾಡಬೇಕಾಗಿರುತ್ತೆ. ಅಯೋಡಿನ್ ಕೊರತೆಯಿಂದ ಕೂಡ ಗಾಯ್ಟ್ರ್ ಬರ್ತಾ ಇರೋ ಒಂದು ಕಾರಣಕ್ಕೆ ಅಯೋಡಿನ್ ರಿಚ್ ಸಾಲ್ಟ್ ಅನ್ನೋದು ತಗೋಬೇಕು. ಬಟ್ ಜಾಸ್ತಿ ಕೂಡ ತಗೋಬಾರ್ದು. ಅದು ಕೂಡ ಬ್ಯಾಲೆನ್ಸ್ಡ್ ಫಾರ್ಮಲ್ಲಿ ಸಾಲ್ಟ್ ಯೂಸೇಜ್ ಅನ್ನೋದು ಆಗಬೇಕಾಗಿರುತ್ತೆ. ಆಯಿಲ್ ಕಂಟೆಂಟ್ ಫುಡ್ ಕೂಡ ಬ್ಯಾಲೆನ್ಸ್ಡ್ ಆಗಿರಬೇಕು. ತುಂಬ ಹೆಚ್ಚಾಗಿ ಡೀಪ್ ಫ್ರೈಡ್ ಐಟಮ್ಸ್ ಆಗಿರಲಿ, ಇಲ್ಲ ಜಾಸ್ತಿ ತುಂಬ ನಾನ್ ವೆಜ್ ತಿನ್ನೋರಲ್ಲಿ ಯಾವುದೇ ಫುಡ್ ಆಗಿರಲಿ ಅದು ಕರೆಕ್ಟ್ ಪ್ರಮಾಣದಲ್ಲಿ ತಗೋದಾದರೆ ಖಂಡಿತವಾಗ್ಲೂ PCOD ಆಲ್ರೆಡಿ ಇರೋರು ಆಗಿರಲಿ, ಅವ್ರಿಗೆ ಇದೇನಾಗುತ್ತೆ ಅಂದರೆ ಇಂಥ ಡೈಟ್ ಕಂಟೆಂಟ್ ಅನ್ನೋದು ಅವ್ರಿಗೆ ಹೆಲ್ಪ್ ಆಗ್ತಾ ಇರುತ್ತೆ. ಓಕೆ ಡಾಕ್ಟರ್, ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಹೇಳೋದಾದ್ರೆ ನಮ್ಮ ಹೋಮಿಯೋಪತಿಯಲ್ಲಿ ಹೇಗಿರುತ್ತೆ? ಈಗ ಥೈರಾಯ್ಡ್ ಬಂದಿದೆ, PCOD ಬಂದಿದೆ, ಇಲ್ಲ ಪೀರಿಯಡ್ಸ್ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂತ ಅಂದಾಗ ಪೇರೆಂಟ್ಸ್ ಏನು ಮಾಡ್ತಾ ಅಂತಂದರೆ, ಪೀರಿಯಡ್ಸ್ ಬಂದಿಲ್ಲ ಅಂತಂದರೆ ಹಾರ್ಮೋನ್ಸ್ ಟ್ಯಾಬ್ಲೆಟ್ಸ್ ಕೊಟ್ಬಿಡ್ತಾರೆ. ಅವ್ರಿಗೇನಾಗುತ್ತೆ, ಪೀರಿಯಡ್ಸ್ ಬರ್ಸುತ್ತೆ ಅದು. ಬಟ್ ಅದು ಟೆಂಪ್ರರಿ ಅಂತಲೇ ಹೇಳ್ಕೊಬೋದು. ಜೊತೆಗೆ ಟೆಂಪ್ರರಿ ಆಗಿ ನಾವು ಬಲವಂತವಾಗಿ ಬಾಡಿನ ಫೋರ್ಸ್ ಮಾಡ್ತಾ ಇದ್ವಿ ಟ್ಯಾಬ್ಲೆಟ್ಸ್ ಅಂತ. ಕೆಲವೊಬ್ಬರಿಗೆ ಇನ್ ಕೇಸ್ ಪೀರಿಯಡ್ಸ್ ತುಂಬ ಹೆವಿ ಫ್ಲೋ ಆಗ್ತಾ ಇದ್ರೆ ಅದಕ್ಕೂ ಟ್ಯಾಬ್ಲೆಟ್ಸಿಂದ ನಿಲ್ಲಿಸ್ತಾ ಇರ್ತಾರೆ. ಇನ್ ಸಿಮಿಲರ್ ಮ್ಯಾನರ್ ಥೈರಾಯ್ಡಲ್ಲಿ ಕೂಡ ನಮಗೆ ಹಾರ್ಮೋನ್ ಕೊರತೆ ಇದೆ, ಇಲ್ಲ ಹಾರ್ಮೋನ್ ಜಾಸ್ತಿ ಆಗ್ತಾ ಇದೆ ಅಂತ ಅಂದಾಗ ಟ್ಯಾಬ್ಲೆಟ್ಸ್ ಅನ್ನೋದು ನಾವು ಹಾರ್ಮೋನ್ ರೂಪಕ್ಕೆ ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ಸ್ ಅನ್ನೋದು ತಗೋತಾ ಇರ್ತೀವಿ. ಸೊ ತಕ್ಷಣಕ್ಕೆ ಹೋಗಿ ಈ ಟ್ಯಾಬ್ಲೆಟ್ಸ್ ಎಲ್ಲ ಶುರು ಮಾಡ್ಕೋತಾರೆ. ಇವೆಲ್ಲ ಟ್ಯಾಬ್ಲೆಟ್ ತಗೊಂಡಾಗ ಏನಾಗುತ್ತೆ ಅಂದರೆ ಬಾಡಿ ಅದನ್ನೇ ಡಿಮ್ಯಾಂಡ್ ಮಾಡೋಕ್ಕೆ ಶುರು ಮಾಡಿ ಲೈಫ್ ಟೈಮ್ ಮೆಡಿಸಿನ್ಸ್ ಅನ್ನೋದು ಮೆಂಟಲಿ ಫಿಕ್ಸ್ ಆಗಿಬಿಡ್ತಾರೆ. ಖಂಡಿತವಾಗ್ಲೂ ಥೈರಾಯ್ಡ್ ಬಂದ ತಕ್ಷಣಕ್ಕೆ ನಿಮಗೆ ಲೈಫ್ ಲಾಂಗ್ ಟ್ಯಾಬ್ಲೆಟ್ಸ್ ತಗೋಬೇಕು, ಇಲ್ಲ PCOD ಸಮಸ್ಯೆ ಇರೋರಿಗೆ ಲೈಫ್ ಲಾಂಗ್ ಪ್ರಾಬ್ಲಮ್ ಇರುತ್ತೆ, ಇಲ್ಲ ಖಂಡಿತವಾಗ್ಲೂ ಬಂಜತನ ಬರುತ್ತೆ ಅನ್ನೋದಿಲ್ಲ. ಸೊ ಮೇನ್ಲಿ ಏನಂತಂದರೆ ಇದು ಅಂದರೆ ಖಂಡಿತವಾಗ್ಲೂ ಇದು ಪರ್ಮನೆಂಟ್ ಕ್ಯೂರ್ ಆಗುವಂಥ ಸಮಸ್ಯೆ ಅಂತಲೇ ಹೇಳ್ಕೋಬಹುದು. ನಮ್ಮ ಹೋಮಿಯೋಪತಿನಲ್ಲಿ ನಾವು ಕೊಡುವಂಥ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಥೆರಪಿ ಏನಿದೆ, ಇದು ಒಂದು ಸ್ಪೆಷಲೈಸ್ಡ್ ಆಗಿ ಪ್ರತ್ಯೇಕವಾಗಿ ಅವ್ರಿಗಿರೋವಂಥ ಕಾರಣಕ್ಕೆ ನಾವು ಇದನ್ನು ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ಸೊ ಈ ಥರ ನಾವು ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡಿದಾಗ ಏನಾಗುತ್ತೆ, ಇನ್ ಕೇಸ್ ಆಲ್ರೆಡಿ ಇಂಗ್ಲೀಷ್ ಮೆಡಿಸಿನ್ಸ್ ಶುರು ಮಾಡಿದ್ರೂ ಕೂಡ ಏನೂ ತೊಂದರೆ ಇಲ್ಲ. ಅದ್ರ ಜೊತೆಗೇನೆ ನಮ್ಮ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಅನ್ನೋದು ಪಡ್ಕೋಬೋದು. ಕ್ರಮೇಣವಾಗಿ ಏನಾಗುತ್ತೆ ಅಂದರೆ ಹಾರ್ಮೋನ್ಸ್ ಯಾವುದಂತೂ ಆಚೆಯಿಂದ ತಗೋತಾ ಇದ್ದಾರೆ, ನಾವು ಗ್ರಾಜುವಲ್ ಆಗಿ ಅದನ್ನು ರೆಡ್ಯೂಸ್ ಮಾಡಿ ಹೋಮಿಯೋಪತಿ ಡೋಸೇಜ್ ಮೆಡಿಸಿನ್ಸ್ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಏನಿದೆ ಅದನ್ನು ಗ್ರಾಜುವಲ್ ಆಗಿ ಇನ್ಕ್ರೀಸ್ ಮಾಡಿಕೊಂಡು ಡೆಫಿನೆಟ್ಲಿ ಇಂಥ PCOD ಸಮಸ್ಯೆ ಆಗಿರಬಹುದು, ಇಲ್ಲ ಥೈರಾಯ್ಡ್ ಸಮಸ್ಯೆ ಆಗಿರಬಹುದು, ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ನಮ್ಮ ಹೋಮಿಯೋಪತಿನಲ್ಲಿ ಸಿಗುತ್ತೆ ಅಂತ ಹೇಳ್ಕೋಬಹುದು. ಡಾಕ್ಟರ್, ತಾವೇ ಹೇಳಿದ್ರಿ ಮಕ್ಕಳಲ್ಲೂ ಕೂಡ ಥೈರಾಯ್ಡ್ ಸಮಸ್ಯೆ ಕಂಡು ಬರುತ್ತೆ ಅಂತ. ಹಾಗಾದ್ರೆ ಮಕ್ಕಳಿಗೆ ಟ್ರೀಟ್ಮೆಂಟ್ ಹೇಗೆ? ಇದು ಕಂಪಲ್ಸರಿ ನಾವು ಹೇಳ್ಬೇಕಂತಂದ್ರೆ ಈ ಥೈರಾಯ್ಡ್ ಟ್ರೀಟ್ಮೆಂಟ್ ಆಗಿರಲಿ, PCOD ಟ್ರೀಟ್ಮೆಂಟ್ ಆಗಿರಲಿ, ಇಲ್ಲ ಅದು ದೊಡ್ಡವರಲ್ಲಾಗಿರಲಿ ಮಕ್ಕಳಲ್ಲಾಗಿರಲಿ, ಒಬ್ಬೊಬ್ಬರಿಗೆ ಒಂದೊಂದು ಕಾರಣ ಇರುತ್ತೆ. ಯಾಕಂದರೆ ಮನುಷ್ಯರಂತಾಗ DNA ಸ್ಟ್ರಕ್ಚರ್ ಎಲ್ರದ್ದು ಒಂದೇ ಥರ ಇರೋದಿಲ್ಲ, ಎಲ್ರಿಗೂ ಇಮ್ಯುನಿಟಿ ಪವರ್ ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ. ಸೊ ನಮ್ಮ ಹೋಮಿಯೋಪತಿನಲ್ಲಿ ಕೊಡುವಂಥ ಚಿಕಿತ್ಸೆ ಪ್ರತ್ಯೇಕವಾಗಿ ಅವ್ರಿಗಂತಾನೆ ಇರುತ್ತೆ. ಈಗ ಒಬ್ಬ ಮಕ್ಕಳಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಆಗಿದೆ ಅಂತ ಅಂದಾಗ ಖಂಡಿತವಾಗ್ಲೂ ಅದನ್ನು ಗುಣಪಡಿಸ್ಕೋಬೇಕು. ಯಾಕಂತಂದರೆ ಅದರಿಂದ ಫರ್ದರ್ ಗ್ರೋತ್ ಹಾರ್ಮೋನ್ಸ್ ಕೂಡ ಅವ್ರಿಗೆ ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಮೆದುಳು ಬೆಳವಣಿಗೆ ಅನ್ನೋದು ಆಗೋದಿಲ್ಲ. ಥೈರಾಯ್ಡ್ ಇರೋ ಮಕ್ಕಳಿಗೆ ಸ್ವಲ್ಪ ತುಂಬ ಡಲ್ ಆಗಿರ್ತಾರೆ, ತುಂಬ ಲೆಥಾರ್ಜಿಕ್ ಆಗಿರ್ತಾರೆ, ವೆಯ್ಟ್ ಗೇನ್ ಆಗಿರುತ್ತೆ, ಅವ್ರು ಫಿಸಿಕಲ್ ಆಗಿ ಕೂಡ ಓಡಾಟ ಅನ್ನೋದು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಮೂಳೆಗಳೆಲ್ಲ ಸೌದೋಗುತ್ತೆ, ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಬರುತ್ತೆ. ಸೊ ಇಂಥದ್ರಲ್ಲಿ ಮಕ್ಕಳಿಗೆ ಸ್ವಲ್ಪ ಎಕ್ಸ್ಟ್ರಾ ಕಾಷಿಯಸ್ ಆಗಿ ನಾವು ಟ್ರೀಟ್ಮೆಂಟ್ ಅನ್ನೋದು ಕೊಡಬೇಕಾಗಿರುತ್ತೆ. ಆ ಥರ ಟ್ರೀಟ್ಮೆಂಟ್ ಅನ್ನೋದು ನಾವು ನಮ್ಮ ಹೋಮಿಯೋಪತಿನಲ್ಲಿ ಕೊಡ್ತೀವಿ. ಸೊ ಮಕ್ಕಳಲ್ಲಿ ಬರೀ ಥೈರಾಯ್ಡ್ ಅಂತಾನೆ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಬೇರೆ ಹಾರ್ಮೋನ್ಸ್ ಕೂಡ ಏನಾದರೂ ಎಫೆಕ್ಟ್ ಆಗಿದ್ರೆ ಆ ಹಾರ್ಮೋನ್ಸ್ ಕೂಡ ನ್ಯಾಚುರಲ್ ಆಗಿ ಅವ್ರಿಗೆ ರಿಲೀಸ್ ಆಗೋ ಥರ ನಾವು ನಮ್ಮ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಕೊಡ್ತೀವಿ. ಓಕೆ ಡಾಕ್ಟರ್, ಕೆಲವರು ಸೆಲ್ಫ್ ಮೆಡಿಕೇಶನ್ ಮಾಡ್ತಾರೆ, ಅಂಥವ್ರಿಗೆ ತಾವೇ ಹೇಳ್ತೀರಾ? ಜೊತೆಗೆ ಒಂದು ವೇಳೆ ಇದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ಯಾವ ರೀತಿಯಾದಂತಹ ಪರಿಣಾಮ ಬೀರಬಹುದು? ಏನೇ ಖಾಯಿಲೆ ಆಗಿರಲಿ ಅಫ್ಕೋರ್ಸ್ ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲಿ ಅದನ್ನು ಕ್ಯೂರ್ ಪಡಿಸ್ಕೊಳ್ಳೋದ್ರಲ್ಲಿ ಒಳ್ಳೆಯದಾಗುತ್ತೆ. ಇಲ್ಲ ಅಂತಂದರೆ ಥೈರಾಯ್ಡ್ ಗ್ರಂಥಿ ಉತ್ಕೊಂಡಿದೆ, ಇಲ್ಲ PCOD ಸಮಸ್ಯೆ ಬಂದಿದೆ, ಈ PCODಗೆ ಸರ್ಜರಿ ಮಾಡಿಸ್ಕೊಂಡ್ರೆ ನಮ್ಮದು ಗುಣ ಆಗುತ್ತೆ ಅಂತ ಹೇಳಿ, ಇಲ್ಲ ಥೈರಾಯ್ಡ್ ಗ್ರಂಥಿ ಉತ್ಕೊಂಡಿದೆ ಅಂತ ಹೇಳಿ ಸರ್ಜರಿ ಮಾಡಿಸ್ಕೊಂಡ್ರೆ ನಮ್ಮದು ಸರಿ ಹೋಗುತ್ತೆ ಅಂತ ಹೇಳಿ ಸಾಮಾನ್ಯವಾಗಿ ಜನ ತಾನಾಗೆ ಆ ಥರ ಡೆಸಿಷನ್ ಮಾಡ್ಕೊಳ್ತಾ ಇರ್ತಾರೆ. ಇಲ್ಲ ಕೆಲವೊಬ್ರು ಏನಂದರೆ ಈಗ ಥೈರಾಯ್ಡ್ ಬಗ್ಗೆ ನಾಲೆಜ್ ಜಾಸ್ತಿಯಾಗಿ ಈ MCG ಅಂದರೆ ಈ ಡೋಸೇಜ್ ತಗೊಳ್ತಾ ಇರ್ತಾರಲ್ಲ, 25 mcg 50 mcg, ತಾನಾಗೆ ಜನ ಅನ್ನೋದು ಕಡಿಮೆ ಮಾಡೋದು ಇಲ್ಲ ಜಾಸ್ತಿ ಮಾಡೋವಂಥದ್ದು ಸೆಲ್ಫ್ ಪ್ರಿಸ್ಕ್ರೈಬ್ ಅನ್ನೋದು ಮಾಡ್ತಾ ಇರ್ತಾರೆ. ಒಂದು ಕರೆಕ್ಟಾಗಿ ಡಿಸೀಸ್ ಬಂದಿದೆ ನಂತರ ಅದನ್ನು ನ್ಯಾಚುರಲ್ ವಿಧಾನದಲ್ಲಿ ದೇಹಕ್ಕೆ ಒಂದು ಚಾನ್ಸ್ ಕೊಡಬೇಕಾಗಿರುತ್ತೆ. ನ್ಯಾಚುರಲ್ ಆಗಿ ಅದನ್ನು ಗುಣಪಡಿಸ್ಕೋಬೇಕು. ಸೊ ಹೋಮಿಯೋಪತಿ ಅನ್ನೋದು ಒಂದು ನ್ಯಾಚುರಲ್ ವಿಧಾನ ಅಂತಲೇ ಹೇಳ್ಕೊಬೋದು. ನಾವು ಎಷ್ಟು ಆರ್ಟಿಫಿಷಿಯಲ್ ಆಗಿ ಹಾರ್ಮೋನ್ಸ್ನ ನಾವು ಬಾಡಿಗೆ ಕೊಡ್ತಾ ಹೋಗ್ತೀವಿ ಅಷ್ಟು ಬಾಡಿ ಅದ್ರ ಮೇಲೆ ಡಿಪೆಂಡ್ ಆಗಿ ಲೈಫ್ ಲಾಂಗ್ ಆ ಮೆಡಿಸಿನ್ಸ್ ಮೇಲೆ ಅದು ಹೋಗ್ತಾ ಇರುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ಒಂದ್ಸಲ ಒಂದು ಟ್ಯಾಬ್ಲೆಟ್ ಕೊಟ್ಬಿಟ್ರೆ ಇಲ್ಲ ಕೆಲವೊಂದು ಮೆಡಿಸಿನ್ಸ್ ನಾವು ಯೂಸ್ ಮಾಡಿ ಅದನ್ನೇ ಕಂಟಿನ್ಯೂಸ್ ಆಗಿ ತಗೊಳ್ತಾ ಇರ್ತಾರೆ. ಎಷ್ಟೊಂದು ವರ್ಷ ಆದರೂ ಕೂಡ ಅವ್ರು ಚೆಕ್ ಮಾಡಿಸೋದಿಲ್ಲ. ಆವಾಗ ಏನಾಗುತ್ತೆ, ಆ ಪ್ರಾಬ್ಲಮ್ ಬಂದುಬಿಟ್ಟು ಕ್ಯಾನ್ಸರ್ಗೆ ತಿರ್ಕೊಳ್ಳೋಂಥ ಚಾನ್ಸಸ್ಸು ಇದೆ. ಸೊ ಯಾವುದೇ ಪ್ರಾಬ್ಲಮ್ ಆಗಿರಲಿ, ಈ ಥೈರಾಯ್ಡ್ ಆಗಿರಲಿ, PCOD ಆಗಿರಲಿ, ಅದರದ್ದು
ಫರ್ದರ್ ಕಾಂಪ್ಲಿಕೇಶನ್ಸ್ ಕ್ಯಾನ್ಸರ್ ಅಂತಲೇ ಹೇಳ್ಕೊಬೋದು. ಅದು ಅಡ್ವಾನ್ಸ್ ಸ್ಟೇಜಲ್ಲಿ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದಾಗ ಅದನ್ನು ನಾವು ಅವಾಯ್ಡ್ ಮಾಡಿಕೊಂಡು ನಮ್ಮ ಹೋಮಿಯೋಪತಿ ಚಿಕಿತ್ಸೆ ನಾವು ಪಡ್ಕೊಳ್ಳೋದಾದರೆ ಡೆಫಿನೆಟ್ಲಿ ಅದಕ್ಕೆ ಸೊಲ್ಯೂಷನ್ ಅವ್ರಿಗೆ ಸಿಗುತ್ತೆ. ಓಕೆ ಡಾಕ್ಟರ್, ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಹಂಚಿಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇನ್ನು ಡಾಕ್ಟರ್ ಬಿಂದು ಅವರನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ. ನಮ್ಮ ಹೋಮಿಯೋಪತಿ ಬೆಂಗಳೂರು ಶಾಖೆಗಳು ಮಲ್ಲೇಶ್ವರಂ, ಜಯನಗರ. ಇತರೆ ಶಾಖೆಗಳು ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ, ಹಾಸನ, ಶಿವಮೊಗ್ಗ, ಹೊಸಪೇಟೆ, ಬೆಳಗಾವಿ, ಉಡುಪಿ. ಇತರೆ ಶಾಖೆಗಳು ಮಹಾರಾಷ್ಟ್ರ, ಮುಂಬೈ, ಪುಣೆ, ಸೋಲಾಪುರ, ಖೋಲಾಪುರ, ನಾಗ್ಪುರ, ಔರಂಗಾಬಾದ್, ನಾಸಿಕ್. ದೂರವಾಣಿ ಸಂಖ್ಯೆ 96-202-402-40. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.